ಹಾಯ್, ವೆಲ್ಕಮ್ ಟು ಪರಿಸ್ ಮಿನಿ ವರ್ಲ್ಡ್. ಇವತ್ತು ನಾನು ಒಂದು ಚಿಕ್ಕ ಕತೆ ಹೇಳ್ತೀನಿ. ಅದೇನಂದರೆ ಕರ್ಮ ಫಲ ಸಿದ್ಧಾಂತ. ಯಾರ್ಯಾರು ಪಾಪ ಪುಣ್ಯ ಮಾಡಿರ್ತಾರೋ ಅವ್ರಿಗದು ಈ ಕಾಲದಲ್ಲೇ ಹಿಂದೆ ಇರುತ್ತೆ ಅನ್ನೋಕ್ಕೆ ಒಂದು ಉದಾಹರಣೆ. ಏನಂದರೆ ಒಂದು ದಿವಸ ನಾನು ನಮ್ಮೂರಿಗೆ ಹೋಗ್ತಾ ಒಂದು ಮಾವಿನ ಗಿಡ ಕಾಣಿಸುತ್ತೆ. ಅದೇ ತೋಟ. ಮಾವಿನ ಗಿಡ ಕಾಣಿಸುತ್ತೆ ಅಲ್ವಾ, ಮಾವಿನ ಹಣ್ಣು ಕಾಣಿಸುತ್ತೆ ನನಗೆ. ಅವಾಗ ಏನು ಅನಿಸುತ್ತೆ, ನನಗೆ ತಿನ್ನಬೇಕು ಅಂತ ಆಸೆ ಆಗುತ್ತೆ. ನೋಡಿರೋ ಕಣ್ಣು ಕಿತ್ತೋಕ್ಕಾಗಲ್ಲಲ್ವಾ, ಸ್ವಲ್ಪ ದೂರ ಇರುತ್ತೆ ಅದು. ಆಮೇಲೆ ಕಾಲು ಅಲ್ಲಿವರೆಗೂ ನಡ್ಕೊಂಡು ಹೋಗುತ್ತೆ. ಹೋಗಿರೋ ಕಾಲು ಕಿತ್ಕೊಂಡೋಕ್ಕಾಗಲ್ಲಲ್ವ. ಆಮೇಲೆ ಕೈಗಳು ಕಿತ್ಕೊತವೆ. ಕಿತ್ಕೊಂಡೆ ಕೈಗಳು ತಿನ್ನೋಕ್ಕಾಗುತ್ತಾ? ಎಲ್ಲ ತಾನೇ. ಆಮೇಲೆ ಬಾಯಿ ತಿನ್ನುತ್ತೆ. ತಿನ್ನೋವಾಗ ಆ ತೋಟ ಯಜಮಾನಿ ಇರ್ತಾರಲ್ವ, ಅವರು ಬರ್ತಾರೆ. ಬಂದು ಕೇಳಿಲ್ಲ ಏನಿಲ್ಲ ಕಿತ್ಕೊಂಡು ತಿಂತಾ ಇದ್ದೀರಲ್ವ ಅಂತ 2 ಬಾರಿಸ್ತಾರೆ ಬೆನ್ನಿಗೆ. ಆವಾಗ ಬೆನ್ನಿಗೂ ಚುರುಕ್ ಅನ್ನುತ್ತೆ. ಆಮೇಲೆ ಏನಾಗುತ್ತೆ, ಕಣ್ಣಲ್ಲಿ ನೀರು ಪಟ ಪಟ ಅಂತ ಬರ್ತವೆ. ನೋಡ್ರಿ, ಎಲ್ಲಿಂದ ಹೆಂಗನ್ನ ನೋಡ್ರಿ, ನೋಡಿರೋದು ಕಣ್ಣಿಗೆ ತಾನೇ ಶಿಕ್ಷೆ. ಈಗ ಆ ಕಣ್ಣಲ್ಲಿ ನೀರು ಬಂತು. ಅದೇ ಎಲ್ಲಿಗೆ ಹೋಗಲ್ಲ ಕರ್ಮಾನುಸಾರ. ಕಣ್ಣು ಫಸ್ಟು ನೋಡಿರೋದೇ ಕಣ್ಣು, ಆಮೇಲೆ ಕಣ್ಣಲ್ಲಿ ನೀರು ಬಂದಿರೋದನ್ನು ಅಷ್ಟೇ. ಓಕೆ ಬಾಯ್. ನನ್ನ ವಿಡಿಯೋ ಇಷ್ಟ ಆದರೆ